ಯಾಕಮ್ಮ? ಹಾಂ, ಯಾಕೆ ಅಳ್ತಾ ಇದೆಯಾ? ಅಜ್ಜಿ ನನ್ನ ಮನೆಗೆ ಹೋಗ್ಬೇಕು ಅಜ್ಜಿ, ಇಲ್ಲಿರೋಕೆ ಇಷ್ಟ ಇಲ್ಲ ನಂಗೆ. ಅಯ್ಯೋ, ಇದು ನಿನ್ನ ಗಂಡ ಮನೆನಮ್ಮ, ಇದೇ ಶಾಶ್ವತ ನಿಂಕ, ಆ ಮನೆ ಎಲ್ಲ ಶಾಶ್ವತ. ಇದಕ್ಕೆ ಇವಳು ಹೇಳ್ತಾವಳೆ. ಏಯ್ ಶಿವಮ್ಮ, ಯಾಕೆ? ಅಕ್ಕ ನಾನು ನಮ್ಮ ಮನೆಗೆ ಹೋಗ್ಬೇಕಕ್ಕ, ನಮ್ಮ ಅಮ್ಮನು ನಮ್ಮ ಅಪ್ಪನ ನೋಡ್ಬೇಕು ನಾನು. ಒಳ್ಳೆ ಹುಡುಗಿ ನೀನು. ಅಲ್ಲ ಶಿವಿ, ನೀನು ಅದಕ್ಕೆಲ್ಲ ಅಳ್ತಾರೇನೆ? ಅಯ್ಯೋ, ಇವಾಗ ನಾವೆಲ್ಲ ಇಲ್ಲ ಇಲ್ಲಿ, ಯಾಕೆ ಅಳ್ತಾ ಇರೋದು? ಸುಮ್ಮನೆ ಅಳ್ಬೇಡ, ನೋಡಿ ಆಶಂಕನು ಬಂದವನೆ. ನಮ್ಮಮ್ಮ ನೋಡ್ಬೇಕಕ್ಕ. ಏ ಶಿವಿ, ಯಾಕೆ, ಏನಾಯ್ತೆ? ಆಶಂಕರ ನಮ್ಮಮ್ಮನ ನಮ್ಮಪ್ಪನ ನೋಡ್ಬೇಕು, ನಮ್ಮ ಮನೆಗೆ ಹೋಗ್ಬೇಕು ನಾನು. ಅದಕ್ಕೆ ಕಳ್ತಾ ಇದೀಯಾ? ಸುಮ್ಮನೆ ಹೋದ್ರಾಯ್ತು, ಕರ್ಕೊಂಡು ಹೋಗ್ತೀನಿ. ನಾವು ಬೆಂಗಳೂರಿಗೆ ಗೊತ್ತಿರಲ್ಲ, ಹಂಗೆ ಹೋಗಿ ನಿಮ್ಮಮ್ಮನ ನಿಮ್ಮಪ್ಪನ ಮಾತಾಡ್ಸ್ಕೊಂಡು ನಾವು ಹಂಗಿಂದ ಹಂಗೆ ಬೆಂಗಳೂರಿಗೆ ಹೋಗೋಣ. ಬೇಡ ಆಚಂಕ್ರ, ನನ್ನ ಊರಿಗೆ ಕರ್ಕೊಂಡೋಗಿ ಬಿಡು ಆಚಂಕ್ರ. ಅಜ್ಜಿ ಹೊಡೆದ್ರು ಅಂತ ಬೇಜಾರ? ಏನು ಬೇಜಾರಿಲ್ಲ. ಯಾಕಮ್ಮ ಶಿವಮ್ಮ? ಯಾಕೆ ಅಳ್ತಾ ಇರೋದು? ನೋಡತ್ತೆ, ನಮ್ಮ ಅಪ್ಪನು ನಮ್ಮಮ್ಮ ನೋಡ್ಬೇಕು ಅಂತ ಅಳ್ತಾವಳೆ. ಸಮಾಧಾನ ಮಾಡಮ್ಮ, ಸಮಾಧಾನ ಮಾಡು. ಇವತ್ತು ಶೋಭನಾ ಅಂತ ಎಲ್ಲ ರೆಡಿ ಮಾಡ್ತಾವ್ರೆ, ಇವಾಗ ಹತ್ಕೊಂಡು ಕುತ್ಕೊಂಡ್ರೆ ಹಿಂಗೆ. ಸಮಾಧಾನ ಮಾಡಮ್ಮ. ಶಿವಮ್ಮ, ನಾವೆಲ್ಲ ಇದ್ದೀರಲ್ಲ, ಅಜ್ಜಿ ಕತೆ ಬಿಡು. ಅಜ್ಜಿ ಯಾವಾಗಲೂ ಒಟ ಅಂತ ಇರ್ತಾಳೆ. ಅಮ್ಮನ ಕತೆ ಕಟ್ಕೊಂಡ್ರೆ ಅಷ್ಟೇ, ಇನ್ನೇನಿಲ್ಲ. ಹಂಗೇನಿಲ್ಲ ಅಕ್ಕ, ನನ್ನ ಮನೆಗೆ ಹೋಗ್ಬೇಕು. ನಮ್ಮ ಅಮ್ಮನು ನಮ್ಮ ಅಪ್ಪನ ಜ್ಞಾಪಕ ಬರ್ತಾವ್ರೆ, ಅವರು ನೋಡ್ಬೇಕು. ಅವ್ರನ್ನ ಬಿಟ್ಟು ನಾನು ಇಷ್ಟನೇ ಇದ್ದೇ ಇಲ್ಲ ಅಕ್ಕ. ಅಷ್ಟೇನಮ್ಮ, ಮುಗೀತು. ನಿನ್ನ ತವ್ರ ಮನೆ ಋಣ ನಿನ್ ಮುಗೀತು. ನೀನು ನಿನ್ನ ಮನೆಗೆ ಏನಿದ್ರು ನೆಂಟ್ರು ಅಷ್ಟೇ. ಮನೆ ಮಗಳು ಆಗಿದ್ಯಾ, ಇವಾಗ ಆ ಮನೆಗೆ ನಿನ್ನ ನೆಂಟ್ರು. ಹಂಗೆ ಹೋಗ್ಬೇಕು, ಹಂಗೆ ಬರಬೇಕು, ಹೋಗಿದ್ದೆ ನಿನ್ನ ಶಾಶ್ವತ. ಆಯ್ತಾ? ನೀನು ಹೇಳ್ತಾ ಇದ್ರೆ ಆಶಂಕರನ್ನ ಬೇಜಾರು ಮಾಡ್ಕೊಳಲ್ಲ. ಆಶಂಕರನ್ನ ಎಷ್ಟು ಬೇಜಾರು ಮಾಡ್ಕೊಳಲ್ಲ. ಸುಮ್ಮನೆ ಇರ್ಬೇಕು ನೀನು, ಹಂಗೆಲ್ಲ ಅಳ್ಬಾರ್ದು. ಪಾಪ ಅಪ್ಪ ಅಮ್ಮನ ಜ್ಞಾಪಕ ಬರ್ತಾರೆ, ಅದು ನಿಜನೇ. ಅದ್ರ ಏನು ಮಾಡೋದಮ್ಮ, ನಾವು ಎಣ್ಣಾಗ ಉಟ್ಬಿಟ್ಟಿದ್ದೀರಲ್ಲ. ಇವಾಗ ನೋಡು, ನಮ್ಮ ಅಮ್ಮನವ್ರು ಇಲ್ಲೇ ಇರೋದು, ನಾನು ಅಲ್ಲಿಗೆ ಹೋಗೋಕೆ ಆಗೋದೇ ಇಲ್ಲ. ಇಲ್ಲಿ ಬಿಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಅಳ್ಬೇಡ, ಸುಮ್ಮನೆ ಇರುವ. ಯಾಕೆ ಹೇಳ್ತಾ ಇರೋದು? ಅವಳು ಕರ್ಕೊಂಡೋಗಕ್ಕೆ ಬಿಡೋಗಿ ಅವ್ರ ಮನೆಗ. ನಾನು ಹೇಳ್ತಾ ಇಲ್ಲೇನೆ, ಕರ್ಕೊಂಡೋಗಿ ಬಿಡ್ರೆ ಅಂತ. ಕರ್ಕೊಂಡೋಗಿ ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಅತ್ತೆ, ಅವಳು ನನ್ನ ಸೊಸೆ, ಅವಳು ವಿಷಯಕ್ಕೆ ನೀನು ತಲೆ ಹಾಕ್ಬೇಡ. ಸುಮ್ಮನೆ ಇರಬೇಕು. ನೀನು ಬ್ಯಾಗ್ ಬಂದಂಗೆ ಎಲ್ಲರ ಹತ್ರ ಮಾತಾಡ್ದಂಗೆ ಅವಳ ಹತ್ರ ಮಾತಾಡಬೇಡ. ಹೊಸ ಹುಡುಗಿ ಪಾಪ, ಹೊಸ ಜಾಗಕ್ಕೆ ಹೊಂದ್ಕೊಂಬೇಡ. ತಂದೆ ತಾಯಿನ ಬಿಟ್ಟು ಬಂದವಳೆ, ಅವಳಿಗೂ ಮನ್ಸಿಗೂ ನೋವಾತೈತೆ. ಏನಂದ್ರೆ ಅದೆಲ್ಲ ಮಾತಾಡ್ತೀಯಲ್ಲ ನೀನು. ಏನೇ ಬಾಯ್ ಮಾಡ್ತಾ ಇದೀಯಾ? ಯಾಕ? ಅತ್ತೆ, ನನ್ನ ಸೊಸೆ ಸುದ್ದಿಗೆ ಬರಬೇಡ ಅಂತ ಹೇಳ್ತಾ ಇರೋದಷ್ಟೇ. ಸುಮ್ಮನೆ ಇರೋ ನೀನು. ಓ, ಏನಮ್ಮ ಇಷ್ಟೊಂದು ಬಲ ಬಂದ್ಬಿಟ್ಟದ ನಿಂಕ? ಅಂಬುಜಿ, ಏನು ಬಲ ಬಂದ್ಬಿಟ್ಟೈತೆ? ಏನು ಯಾವಾಗಲೂ ನಮ್ಮ ಅಮ್ಮನ ತಲೆ ಬಗ್ಸ್ಕೊಂಡೇ ಇರೋಕತ್ತೈತಾ? ಸುಮ್ಮನೆ ಇರ್ಬೇಕು ನೀನು ಅವಳಿಗೆ ಹೊಡೆದಿರೋದೇ ಮಹಾ ತಪ್ಪು. ತಗೊಂಬಂದು ಇವಾಗ ಇಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಿಂದು ಎಷ್ಟು ಅಷ್ಟು ನೋಡ್ಕೊ, ಸುಮ್ಮನೆ ಇರುವ. ಇವಾಗ ನಿಂಗೆ ಯಾಕೆ ಸುಮ್ಮನೆ ಇರೋಕ್ಕಾಗಲ್ಲ? ಪಾಪ ಅವ್ಳಿಗೆ ಹೊಸ ಜಾಗ, ಎಲ್ಲರಿಗೂ ಅನಿಸೈತೆ ನಮ್ಮ ಅಪ್ಪ ಅಮ್ಮನ ಬೇಕು ಅಂತ. ನಿನ್ನ ತವ್ರ ಮನೆ ಯಾರಿಗೂ ಜ್ಞಾಪಕ ಬರ್ತಿರ್ತದ? ಎಲ್ಲರೂ ನನಗೆ ಬುದ್ಧಿ ಹೇಳೋರೇ ಆಗೋದ್ರಾ? ನೀನು ಮಾತಾಡ್ತಾ ಇರೋ ಮಾತುಗಳು ಹಂಗವೇ. ಕರ್ಕೊಂಡೋಗಿ ಬಿಡ್ರಿ ಅಂತಂದ್ರೆ ಮದುವೆ ಮಾಡ್ಕೊಂಡ್ಬಂದಿರೋದು. ಏನು ಅವಳನ್ನ ಕರ್ಕೊಂಡೋಗಿ ಬಿಡಕ್ಕ? ಅವ್ರು ಹುಟ್ಟಿದ ಮನೆಗೆ ಬಿಟ್ಟಿಟ್ಟು ಬರಕ್ಕ? ಅಲ್ಲ, ಮದುವೆ ಮಾಡ್ಕೊಂಡಿರೋದು ಅವ್ರು ಹುಟ್ಟಿದ ಮನೆಗೆ ಬಿಟ್ಟಿಟ್ಟು ಬರಕ್ಕ? ಅಲ್ಲ, ಎಲ್ಲರೂ ಬುದ್ಧಿ ಹೇಳೋರಾಗ್ಬಿಟ್ರಲ್ಲ. ನಾನು ಈ ಮನೆ ದೊಡ್ಡೋಳು ಅನ್ನೋದು ಜ್ಞಾಪಕ ಇರಲಿ. ಯಜಮಾನಿ ಅನ್ನೋದು ಯಜಮಾನಿ ಥರ ಇರಬೇಕು. ದೊಡ್ಡಸ್ಕೆ ತೋರಿಸ್ಬೇಕು, ಸಣ್ಣಸ್ಕೆ ಎಲ್ಲ ತೋರ್ಸೋದು ನೀನು. ಸುಮ್ಮನೆ ಇರಬೇಕು. ನಾನು ನೋಡ್ತಾ ಇದ್ದೀನಿ ಅವಳು ಬಂದಾಗಿಂದ. ನಿಂದು ಏನಿದ್ರು ನಿನ್ನ ಹತ್ರ ಇಕ್ಕೋ. ನಿನ್ನ ಮಾತುಗಳು ನಮ್ಮ ಹತ್ರ ಎಲ್ಲ ಮಾತಾಡಬೇಡ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿಮ್ಮ ಸ್ವಂತ ಅಜ್ಜಿನೇ, ನೀನು ನನ್ನ ಮಗಳು. ಅಜ್ಜಿ ಆದ್ರೇನು ಗೊಜ್ಜಿ ಆದ್ರೇನು ನ್ಯಾಯನೇ. ಅವಾಗ ಹೇಳಿದ್ನಲ್ಲ ಅತ್ತೆ, ನೀನು ಸುಮ್ಮನೆ ನಾನು ಸೊಸೆ ಯಾಕೆ ಮಾತಾಡ್ತೀಯ ಅಂತ. ಅವಳು ನನ್ನ ತಂಗಿ, ನಾವೇನಾದರೂ ಮಾಡ್ಕೊಂತೀವಿ, ನೀನು ಸುಮ್ಮನೆ ಇರು. ನೀನು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ. ಕರ್ಕೊಂಡೋಗಿ ಬಿಡು ಅಂತಂದ್ರೆ ನೀನು ಮದುವೆ ಮಾಡ್ಕೊಂಬಂದಿರೋದು. ಅವಳು ಕರ್ಕೊಂಡೋಗಿ ಬಿಡಕ್ಕ? ಸಮಾಧಾನ ಮಾಡಬೇಕಮ್ಮ. ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂಡ್ರೆ? ಎಷ್ಟೋ ಮಾತಾಡ್ತಾ ಇದೆಯಾ? ನಿಮ್ಮ ಅಮ್ಮನ ಕರ್ಸ್ಬೇಕೇನೆ? ನಿಮ್ಮ ಅಮ್ಮನ ಕರ್ಸ್ಬೇಕಾ? ನಾನು ನೋಡ್ತಾ ಇದ್ದೀನಿ, ಬಲೆ ಮಾತಾಡ್ತಾ ಇದೀಯ ನೀನು ಮಾತಾಡ್ತಾ ಇರೋದು ನಾನಲ್ಲ. ನಿಂದೆಷ್ಟು ಅಷ್ಟು ನೋಡ್ಕೊ. ಇನ್ಮೇಲೆ ನಿನ್ನ ಕೆಲಸ ಏನೋ, ಬಿಸಿ ಆದಾಗ 3 ಹೊತ್ತು ತಿನ್ಕೊಂಡು ಆರಾಮಾಗಿ ಕುತ್ಕೊಂಡು ಮಕ್ಕಳು ನೋಡ್ಕೊಬೇಕು. ಇಲ್ಲಿ ನೀನು ರಾಜಭಾರ ನಡೆಸೋಕೆ ಬರಬೇಡ. ನಿಂದು ಮನೆಗೆ ರಾಜಕೀಯ ಜಾಸ್ತಿ ಆಗ್ಬಿಟ್ಟದೆ. ಯಾರನ್ನೇ ಅಂತ ಇದೀಯ ನೀನು? ನಿನ್ನೇ ಅಂತ ಇರೋದು ನಾನು. ಮೊಮ್ಮಗಳು ಅಂತ ತಲೆ ಮೇಲೆ ಕಣ್ಣು ಮೆರೆಸ್ತಾ ಇದ್ನಲ್ಲ ನಿನ್ನ. ಮೆರೆಸು ಅಂತ ಯಾರು ಹೇಳಿದ್ರು ಮೆರೆಸು ಅಂತ? ನೋಡು, ಇನ್ನು ಮುಗೀತು ನಿನ್ನ ಕಾಲ. ಇನ್ನೇನಿದ್ರು ನಮ್ಮ ಕಾಲ. ನಾವು ನೋಡ್ಕೊತೀರಿ ಮನೇನ. ನೀನೇನಿದ್ರು ಮುಡ್ಕಾಗಿ ಬಿತ್ತಿರ್ಬೇಕು ಅಷ್ಟೇ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಜ್ಞಾಪಕ ಇಕ್ಕೋ. ನಾನು ನಡೆಸ್ತೀನಿ, ನೀನು ನೋಡು. ಆವಾಗ ನೀನು ನಡೆಸ್ತಾ ಇದ್ದೆ, ಇವಾಗ ನಾನು ನಡೆಸ್ತೀನಿ. ಬಾಯಿ ಮುಚ್ಕೊಂಡು ಎಲ್ಲಾದರೂ ಒಂದು ಹತ್ರ ಇದ್ದರೆ ಸರಿ. ಇಲ್ಲ ಅಂತಂದರೆ ನೀನು ನನಗೇನು ಮಾಡ್ತಾಯಿದ್ದೆ ಅದನ್ನೇ ನಾನು ಮಾಡಬೇಕಾಗ್ತೈತೆ. ಎಲ್ಲಾದರೂ ಒಂದು ಹತ್ರ ಸುಮ್ಮನೆ ಕೂತ್ಕೋ. ಅಂಬುಜಿ, ಹೋಗು, ಬೇಜಾರು ಮಾಡ್ಕೊಂಬೇಡ. ಹೋಗಿ ಅಲ್ಲೆಲ್ಲಾದರೂ ಒಂದು ಹತ್ರ ಸುಮ್ಮನೆ ಕೂತ್ಕೊಂಬಿಡೋಗು. ನಿಂಗೆ ಈ ವಯಸ್ಸೊಳಗೆಲ್ಲ ಯಾಕೆ? ಈ ವಯಸ್ಸಾಗಿ ಟೆನ್ಷನ್ ಮಾಡ್ಕೊಂಡ್ರೆ ಬಿ.ಪಿ ಜಾಸ್ತಿ ಆಗ್ತೈತೆ. ಬಿ.ಪಿ ಜಾಸ್ತಿ ಆದರೆ ಸ್ಟ್ರೋಕ್ ಆಗ್ತೈತೆ, ಪ್ಯಾರಾಲಿಸಸ್ಸು ಗೊತ್ತಲ್ಲ. ಒಂದು ಕೈ ಒಂದು ಕಾಲು ಸ್ವಾಧೀನ ಇದ್ದಂಗೆ ಆಗ್ಬಿಡ್ತೈತೆ. ಈ ವಯಸ್ಸಾಗಿ ಏನಿದ್ರು ನೀನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರಬೇಕು.
ಇವಾಗ ನಿಂಗೆ ರಕ್ತ ಕಡಿಮೆ ಆಗೈತೆ. ರಕ್ತ ಕಡಿಮೆ ಆದಷ್ಟು ಕಾಯಿಲೆಗಳು ಜಾಸ್ತಿ. ಸರಿನಾ? ಹೋಗಿ ಆರಾಮಾಗಿರೋಗು. ಆಶಂಕ್ರ, ಅಂಬುಜಿಗೆ ಹಣ್ಣು ಹಂಪಲು ಎಲ್ಲ ತಂದ್ಕೊಟ್ಬಿಡಪ್ಪ. ಡ್ರೈ ಫ್ರೂಟ್ಗಳು ಎಲ್ಲ ಒಂದೊಂದು ಕೆಜಿ. ತಿನ್ಕೊಂಡು ಆರಾಮಾಗಿರ್ಲಿ. ಇವಳೇನು ಒಂದೊಂದ್ಸತಿ ಹಿಂಗೆ ಮಾತಾಡ್ತಾಳೆ, ಒಂದೊಂದ್ಸತಿ ಹಂಗೆ ಮಾತಾಡ್ತಾಳೆ. ನನ್ನ ಮಗಳಿಗೆ ಹೇಳ್ಬೇಕು, ಇವಳ್ದು ಬಲೆ ಜಾಸ್ತಿ ಆಗ್ಬಿಟ್ಟತೆ. ನನ್ನ ಮಗಳಿಗೆ ಹೋಗಿ ಹೇಳ್ತೀನಿ ಇರು. ಅತ್ತೆ, ನೀವು ಬೇಜಾರು ಮಾಡ್ಕೊಂಬಿಟ್ರಿ. ಅಯ್ಯೋ, ನನಗೇನಿದೆ, ಹೊಸ್ತೇನಮ್ಮ ಕಾರುಣ್ಯ, ಹೊಸ್ತಾ. ನನ್ನ ಬುದ್ಧಿ ಬಂದ ಕಾಲದಾಗಿಂದ ನಾನು ಎತ್ತಾನೇ ಇದ್ದೀನಿ ಆ ಯಮ್ಮನ ಹತ್ರ. ಹೊಸ್ತಾಗಿದ್ದಿದ್ರೆ ಏನು ಅನ್ಬೋದು. ಬುದ್ಧಿ ಬಂದ ಕಾಲದಾಗಿಂದ ಆ ಯಮ್ಮನ ಬುದ್ಧಿ ನೋಡಿ 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 ನಂಗೆ ರೂಢಿ ಆಗ್ಬಿಟ್ಟದೆ. ಶಿವಮ್ಮ, ಸುಮ್ಮನೆ ಇರ್ತೀಯೇನೆ, ಸುಮ್ಮನೆ ಇರು. ನೋಡು, ನೀನು ಯಾವುದಕ್ಕೆ ಭಯಪಡಬೇಡ. ನಾನಿದ್ದೀನಿ ನಿಮ್ಮ ಅಕ್ಕ. ನೀನು ಯಾರಿಗೂ ಭಯ ಪಡಬೇಕಾಗಿಲ್ಲ, ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ನೀನು ಮುಂಚೆ ಹೆಂಗಿದ್ದೆ ಇವಾಗೂ ಹಂಗೆ ಇರು. ಅಯ್ಯೋ, ಯಾರು ಏನಂತಾರೋ, ಯಾರು ಏನು ಅನ್ಕೊಂತಾರೋ ಅಂತ ಭಯ ಪಡಬೇಡ. ನೀನು ಮುಂಚೆಯಿಂದ ಹೆಂಗೆ ನಡ್ಕೊಂಬಂದಿದೆಯೋ ಹಂಗೆ ಇರು. ಆದರೆ ಒಬ್ರಿಗೆ ತೊಂದರೆ ಕೊಡಬಾರ್ದು, ಆಯಿತಾ? ನಮ್ಮಮ್ಮನ ನೋಡು, ಎಷ್ಟು ಚೆನ್ನಾಗಿ, ಎಷ್ಟು ಮುದ್ದಾಗಿ. ಮಾವನ್ ನೋಡು, ನಿನ್ನ ತನನ ನೀನು ಯಾರಿಗೋಸ್ಕರನೋ ಬಚ್ಚಿಡ್ಬೇಡ. ನಿನ್ನ ತನನ ಯಾವತ್ತೂ ಕಳ್ಕೊಬೇಡ. ನೀನಾಗೇ ಇರು, ನೀನು ಖುಷಿಯಾಗಿರು, ಆಯಿತಾ? ಆದರೆ ನಂಗೆ ಒಂದೇ ಒಂದು ಆಸೆ ಅಕ್ಕ. ಏನು ಹೇಳು? ನಾನು ಬೆಂಗಳೂರಿಗೆ ಹೋಗಲ್ಲ ಅಕ್ಕ. ನಂಗೆ ಬೆಂಗಳೂರಿಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಇಲ್ಲೇ ಇರ್ತೀನಿ ಅಕ್ಕ. ಆಯಿತು, ಆಶಂಕರ್ನೋ ಇಲ್ಲೇ ಚಿಕ್ಕಬಳ್ಳಾಪುರ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕೆ ಓಡಾಡ್ತಾವನೆ. ನಿಮ್ಮ ಭಾವನೂ ಓಡಾಡ್ತಾವ್ರೆ. ಇಲ್ಲಿಗೆ ಟ್ರಾನ್ಸ್ಫರ್ ಆದರೆ ನೀನು ಇದೇ ಮನೆಗೆ ಇರಲಿಲ್ಲ, ಆಯಿತಾ? ಆಗಲಿಲ್ಲ ಅಂತಂದರೆ ನೀನು ಬೆಂಗಳೂರಿಗೆ ಹೋಗ್ಬೇಕಾಗ್ತೈತಮ್ಮ. ಪಾಪ ಆಶಂಕರ್ನೆಲ್ಲ ನಿನ್ನ ಗಂಡನ ನೀನು ಬಿಟ್ಟರೆ ಇನ್ನು ಯಾರು ಆಸರೆ ಆಗ್ತಾರೆ? ದೇವದಯದಿಂದ ಇಲ್ಲಿಗೆ ಆಗ್ಬಿಟ್ರೆ ಅಷ್ಟೇ ಸಾಕಕ್ಕ. ನಂಗೆ ಬೆಂಗಳೂರಿಗೆ ಹೋಗೋಕೆ ಇಷ್ಟ ಇಲ್ಲ. ಅಲ್ಲಿ ಒಬ್ಬಳೇ ಇರಬೇಕು ಬೆಳಗ್ಗೆಯಿಂದ ಸಾಯಂಕಾಲನು. ನನಗೇನೋ ಭಯ. ಸರಿ, ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರು. ರಾಮು ಅಣ್ಣನು ಪ್ರಯತ್ನ ಪಡ್ತಾವನೆ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕೆ. ಸರಿ, ಇಲ್ಲೇ ಇರಿಯಂತೆ, ಸುಮ್ಮನೆ ಇರು. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀಯಾ? ನೀನು ಅಜ್ಜಿ ಕತೆ ಬಿಟ್ಬಿಡು. ಇವಾಗ ಮನೆ ತುಂಬ ಜನ, ನೀವು ಇಲ್ಲೇ ಇರ್ಬೇಕೇನಾ? ಇಲ್ಲಿರ್ತೀರ, ಇನ್ನೆಲ್ಲ ಹೋಗ್ಬೇಕು ಅಜ್ಜಿ ನಾವು? ಇನ್ನೆಲ್ಲ ಹೋಗ್ಬೇಕು? ಏನು ಮನೆ ಬಿಟ್ಟು ಹೋಗ್ಬೇಕಾ ನಾವು? ಬೆಂಗಳೂರಾಗಂತ ನಿಂಕಂತ ಒಳ್ಳೆ ಕೆಲಸ ಅದೇ, ಕೈ ತುಂಬ ಸಂಬಳ ಬರ್ತದೆ, ಮನಿಗಳವೆ. ಆರಾಮಾಗಿ ಬೆಂಗಳೂರಾಗಿರ್ತೀರ. ಈ ಜಂಜಾಟದಾಗ ಯಾಕ? ಆ ಬೆಂಗಳೂರಾಗಿದ್ದರೆ ಆರಾಮಾಗಿ ನಿಮ್ಮ ಜೀವನ ನೀವು ಮಾಡ್ಬೋದಲ್ಲ. ಈ ಜಂಜಾಟ ಯಾಕೆ ಬೇಕು ನಿಮ್ಗೆ? ಇಲ್ಲ ಅಜ್ಜಿ, ನಂಗೆ ನಿಮ್ಮ ಜೊತೆಗೆಲ್ಲ ಇರಬೇಕಂತ ಆಸೆ ಅಜ್ಜಿ. ನಂಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಜ್ಜಿ. ನಿನ್ನ ಗಂಡಕ ಕೆಲಸ ಇರೋದು ಅಲ್ಲಿ. ನಿನ್ನ ಗಂಡನ ಯೋಗಕ್ಷೇಮ ನೋಡ್ಕೊಳಕ ನೀನು ಮದುವೆ ಮಾಡ್ಕೊಂಬಂದಿರೋದು. ನಮ್ಮ ಯೋಗಕ್ಷೇಮ ನೋಡ್ಕೊಳಕಲ್ಲಮ್ಮ ತಾಯಿ. ನಿನ್ನ ಮದುವೆ ಮಾಡ್ಕೊಂಬಂದಿರೋದು ನಾವು. ನಿಮ್ಮ ಪಾಡಕ್ಕೆ ನೀವು ಇಲ್ಲಿಗ ಟ್ರಾನ್ಸ್ಫರ್ ಮಾಡೋದು ಬೇಡ, ಎಂಥದ್ದು ಬೇಡ. ನಿಮ್ಮ ಪಾಡಕ್ಕೆ ನೀವು ನಿಮ್ಮ ಕೆಲಸಕ್ಕೆ ನೀವು ಹೋಗ್ರಿ. ಅವಳಿಗೂ ಯಾವ್ದಾರ ಒಂದು ಕೆಲಸ ಹುಡ್ಕೊಡು, ಬೆಳಗ್ಗೆ ಹೋಗಿ ಸಾಯಂಕಾಲ ಬರಲಿ. ನಾನು ಓದಿರೋದು SLC ಅಷ್ಟೇ ಅಜ್ಜಿ. ಓ ಹೌದೇನೋ? ಇನ್ನೇನು ಕೆಲಸ ಅದೇ? ಯಾರ ಮನೆಗಾರ ಹೋಗಿ ಮುಸ್ರೆ ಕಸರೆ ತೊಳಿಬೇಕಷ್ಟೇ. ಯಾರ ಮನೆಗೂ ಹೋಗಿ ಮುಸ್ರೆ ಕಸರೆ ತೊಳೆಯಂಥದ್ದು ಗತಿ ಅವಳಿಗೇನು ಬಂದೈತೆ ಅಂಬುಜಿ? ಏಯ್, ನೀನು ಮಾತಾಡಬೇಡ. ನಿಮ್ಮ ಅಮ್ಮನ ಹತ್ರ ಹೋಗಿ ಮಾತಾಡೋವರೆಗೂ ನೀನು ಮಾತಾಡಬೇಡ. ನಮ್ಮಮ್ಮನ ಹತ್ರ ಏನು ಮಾತಾಡ್ತೀಯ ಪಾಪ? ಇದು ನಮ್ಮ ಮನೆ, ಇದು ನಮ್ಮ ಸಂಸಾರ, ಆಯಿತಾ? ಅವಳು ನನ್ನ ತಂಗಿ, ಅವನು ನನ್ನ ಮೈದ್ನು, ಅವ್ರು ನಮ್ಮ ಅತ್ತೆ. ನಮ್ಮ ಸಂಸಾರನ ನಾವೇ ಸರಿ ಮಾಡ್ಕೊತೀರಿ. ನಿನ್ನ ಸಂಸಾರನ ನೀನು ಸರಿ ಮಾಡ್ಕೊ. ನಿನ್ನ ಸಂಸಾರ ಏನೈತೆ? ನಿನ್ನ ಗಂಡ ನೀನು ಅಷ್ಟೇ. ಸರೋಜಮ್ಮನವ್ರ ಸಂಸಾರ ಸರೋಜಮ್ಮನವ್ರದ್ದು, ನಮ್ಮ ಸಂಸಾರ ನಮ್ಮದು. ನೀನು ನಮ್ಮ ಸಂಸಾರಕ್ಕೆ ತಲೆ ಹಾಕಬೇಡ ಅಷ್ಟೇ. ಕಾರುಣ್ಯ, ಅತಿಯಾಗಿ ಮಾತಾಡ್ತಾ ಇದೀಯ ನೀನು. ಈಗ ಈ ಹುಡುಗಿ ಒಂದೊಂದು ಮಾತುಗಳು ಮಾತಾಡೋದು ನಮ್ಮ ಕಲಾವತಿ ಮಾತಾಡ್ದಂಗೆ ಮಾತಾಡ್ತದಲ್ಲ ಈ ಹುಡುಗಿ. ನಮ್ಮ ಕಲಾವತಿ ಹಿಂಗೆ ಪಾಯಿಂಟ್ಗಳಾಗ್ತಾ ಇದ್ದಿತ್ತು. ಆವಾಗ ಮಾತುಗಳು ಅನ್ನೋರು, ಇವಾಗ ಏನೋ ಪಾಯಿಂಟ್ಗಳು ಅಂತಾರೆ. ಇರೋದನ್ನ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿ ವಾದ ಮಾಡ್ಕೊಂಡು ನಿಂತ್ಕೊಂಬೇಡ. ಶಿವಮ್ಮ, ನೀನೇನು ಯೋಚನೆ ಮಾಡಬೇಡ, ಆಯಿತಾ? ನೀನು ಇಲ್ಲೇ ಇರಬೇಕು ತಾನೇ? ಆ ಶಂಕರನಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತೈತೆ. ನೀನು ಇಲ್ಲೇ ಇರು, ಯಾರಿಗೂ ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಿ ತಾನೇ, ನೀನು ಹೆಂಗಿದ್ದು ಹಂಗೆ ಇರು, ಯಾರಿಗೋಸ್ಕರನೋ ಬದಲಾಗೋದು ಬೇಕಾಗಿಲ್ಲ ಅಂತ. ಎದ್ದ ಮೇಲೆ ಸ್ನಾನ ಮಾಡ್ಕೊಂಡು ನಡಿ. ಎಲ್ಲ ಶೋಭನ್ಕ ರೆಡಿ ಮಾಡ್ತಾವ್ರೆ, ಸ್ನಾನ ಮಾಡ್ಕೊಂಡು ರೆಡಿ ಆಗೋಗ್ರಿ. ಅದು ನಮಗೂ ಗೊತ್ತು. ಅಜ್ಜಿ, ಊಟ ಮಾಡಿದ್ರಾ? ಮಾಡಿದ್ನಮ್ಮ. ಊಟ ಮಾಡಿರಿ, ಆರಾಮಾಗಿರ್ರಿ. ಏನಾದರೂ ಬೇಕಂದ್ರೆ ಕೇಳಿ ಇಸ್ಕೊಳ್ರಿ. ನೀವು ಯಾವುದಕ್ಕೆ ಸಂಕೋಚ ಪಡಬೇಕಾಗಿಲ್ಲ. ಇದು ನಿಮ್ಮ ನಾದಿನಿ ಮನೆಯೇ ಅನ್ಕೊಳ್ರಿ, ಕಲಾವತಿ ಮನೆಯೇ ಅಂತ ನೀವು ಅನ್ಕೊಳ್ರಿ. ನಿಮ್ಗೆ ಏನು ಬೇಕು ಕೇಳ್ರಿ, ತಂದ್ಕೊಡ್ತೀರಿ. ಯಾವುದೇ ಒಂದು ನಾಚಿಕೆ ಇಲ್ದಿರ ನೀವೇನು ಬೇಕೋ ಅದನ್ನ ಇಸ್ಕೊತೀನಿ, ಆಯಿತಾ? ಆಯಿತು ನನ್ನ ತಾಯಿ, ಆಯಿತು. ನಮ್ಮ ಕಲಾವತಿ ಮಾತಾಡ್ದಂಗೆ ಅದಮ್ಮ ನೀನು ಮಾತಾಡ್ತಾ ಇದ್ರೆ ಕಲಾವತಿನೇ ಅನ್ಕೊಳ್ರಿ. ಅಂದರೆ ಅವಾಗ ನಮ್ಮ ಕಲಾವತಿ ಇದ್ದಾಗ ಬರ್ತಾ ಇದ್ನಲ್ಲ, ಅಂಬುಜಮ್ಮನ ಬೈಕಂತಾಳೇನ, ಏನಪ್ಪ ಹಿಂಗೆ ಹೇಳ್ತಾಳೆ ಈ ಅಮ್ಮನು ಅಂತ. ನಮ್ಮ ಕಲಾವತಿಗೆ ಬಲೆ ಕೆಲಸ ಕೊಡೋಳಮ್ಮ, ಅಡಿಗೆ ಮನೆಗೂ ಹೋಗಂಗಿಲ್ಲ, ಏನಕ್ಕೆ ಗೊತ್ತಾಯ್ತೀಯ ಅನ್ನೋದು. ಆವಾಗ ಇವಾಗ ನನಗೆ ಪಿಚ್ಚಿಗ್ಲ ಆವಾಗಿರಲಿಲ್ಲ. ಗೂಡಾಗ ಪೆಟ್ಟಿ ಮಾಡಿ ಪೆಟ್ಟಿಗೆ ಒಂದು ಬಾಗಿಲು ಮಾಡಿರೋರು, ಅದ್ರಾಗ ಬೆಣ್ಣೆ ತುಪ್ಪ ಮೊಸರು ಎಲ್ಲ ಇಕ್ಕೋರು. ಹಿಂಗೆ
ಏನನ ಮೊಸರು ಸಾರು ಬೇಡ ಅಂದ್ರೆ ಮೊಸರು ಹಾಕೊಂಡು ತಿನ್ಬೇಕಾದ್ರೆ ತುಪ್ಪ ಹಾಕೊಂಡು ತಿನ್ಬೇಕಾದ್ರೆ ಅಡಿಗೆ ಮನೆಗೆ ಹೋದ್ರೆ ಯಮನಿಂದನೇ ಬಂದ್ಬಿಡಳು. ಆಮೇಲೆ ಅದಕ್ಕೊಂದಿಷ್ಟಪ್ಪನ ಬೀಗದ್ದು ಕಾಯಿ ಸರಿ ಮಾಡಿ ಬೀಗ ಹಾಕ್ಬಿಟ್ಲು. ನಮ್ಮ ಕಲಾವತಿ ನನ್ನ ಹತ್ರ ಹೇಳ್ಕೊಂಡು ಅಳೋಳು ಅಂತ ಕೆಲಸ ಕೊಡ್ತಾ ಇದ್ಲಮ್ಮ. ಪ್ರತಿಯೊಂದು ಅಷ್ಟೇನಮ್ಮ. ಕಾಳೆಲ್ಲ ತೊಡಿಕೊಂಬಿಟ್ಟು ಬರೀ ನೀರು ಸಾರಿಕೊಳ್ಳು. ನಮ್ಮ ಕಲಾವತಿ ಗಣ್ಣು ಕಲಾವತಿ ಊಟ ತಿನ್ನಕ್ಕೆ ಹೋಗೋಪಟ್ಟಿಗೆ ತಪ್ಪಲೆಗೆ ಏನೂ ಇರ್ತಾ ಇರಲಿಲ್ಲ. ನಾವು ನೋಡಿದ್ರು ನೋಡ್ತಿದ್ದಂಗೆ ನಿನ್ನ ಹಣೆ ಬರೋಣಮ್ಮ, ನಿನಗೊಂದು ಕಾಲ ಅಮ್ಮನಿಗೊಂದು ಕಾಲ ಅಂತ ಹೇಳಿ ಸಮಾಧಾನ ಮಾಡ್ತಾಯಿದ್ರಿ. ನಾವು ಮನೆಗೆ ಬರೋ ನೆಂಟರು ನಾವೇನು ಮಾಡೋಕ್ಕಾಗ್ತದಮ್ಮ ಅಂತ ಕೆಲಸ ಕೊಡ್ತಾಯಿದ್ಲಮ್ಮ ಈ ಅಂಬುಜಮ್ಮನ ನನ್ನ ಆದ್ಮಿಕ. ಅದೇನೋ ಹೇಳ್ತಾರಲ್ಲ ಪಾಪಿ ಚಿರಾಯು ಅಂತ. ಒಳ್ಳೆಯವ್ರಿಗೆ ಇವಾಗ ಕಾಲ ಇಲ್ಲಮ್ಮ. ಅವಳು ಅರ್ಧ ಕಾಲಕ್ಕೆ ಹೋಗ್ಬಿಟ್ಲು ನೋಡಿ. ಈ ಅಮ್ಮನು ಇನ್ನೂ ಗಟ್ಟು ಮುಟ್ಟಾಗವಳೆ. ಪಾಪಿ ಚಿರಾಯುನಮ್ಮ. ಏನು ಬೇಜಾರು ಮಾಡ್ಕೊಂಬೇಡ ಅಜ್ಜಿ, ಎಲ್ಲ ರಿವೆಂಜ್ ಬರ್ತಾ ಇರ್ತೈತೆ. ನೋಡ್ತಾ ಇರು ನೀನು ಇಲ್ಲೇ ಕುತ್ಕೊಂಡು. ಹಂಗಂದ್ರೆ ಏನಮ್ಮ? ಅದು ನೋಡ್ತಾ ಇರು ನಿಂಗೆ ಗೊತ್ತಾಗೈತೆ. ಪಾಪ ಅಮ್ಮ ನಮ್ಮ ಕಲಾವತಿ ಅವ್ರ ಅಣ್ಣ ಮನೆಗಿದ್ದಾಗ ಮಾತ್ರ ರುಚಿಯಾಗಿ, ಅಂದರೆ ನನ್ನ ತಂಗಿ ಅವ್ರ ಮನೆಗಿದ್ದಾಗ ರುಚಿಯಾಗಿ ತಿಂದಿದ್ದೋ ಏನೋ ಪಾಪ. ಈ ಮನೆಗೆ ಬಂದ ಮೇಲೆ ಏನೇನೂ ಇಲ್ಲಮ್ಮ. ಆ ಅಮ್ಮನ ಹಾಕಿತ್ತು ತಿನ್ನಬೇಕು. ಇಲ್ಲಾಂದ್ರೆ ಓ ನೋಡು ಇವಾಗ ಹೆಂಗೆ ಬಾಯಿ ಮಾಡೋಳು, ಆವಾಗ ಹಂಗೆ ಬಾಯಿ ಮಾಡೋಳು. ಶಂಕರ ನಡಿಯೇ, ನಿಮ್ಮ ಅಣ್ಣ ಬರ್ಕೊಂಡು ಸ್ನಾನ ಮಾಡ್ಕೊಂಡು ನಡಿಯಪ್ಪ. ನಡಿಯಮ್ಮ ಸ್ನಾನ ಮಾಡ್ಕೊಂಡು ನಡಿ. ನೀನು ಬೇಜಾರು ಮಾಡ್ಕೊಂಬೇಡ, ನಡಿ, ನಾನು ಇದನ್ನು ನಡಿಯೇ. ಮುಂದುವರಿಯುವುದು